ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಆ ಜಿಲ್ಲೆಗೆ ಕೆರೆಗಳಂದ್ರೆ ಜೀವಾಳ. ಜಿಲ್ಲೆಯಲ್ಲಿ ರೈತರು ತಮ್ಮ ಬದುಕು ಹಸನು ಮಾಡಿಕೊಳ್ಳೋದಕ್ಕೆ ಕೆರೆಗಳೇ ಏಕೈಕ ಜಲಮೂಲ. ಇಂತಹ ಜಲಮೂಲಗಳನ್ನ ಕಾಪಾಡುವುದು ಸರ್ಕಾರ ಹಾಗೂ ಅಧಿಕಾರಿಗಳ ಆದ್ಯ ಕರ್ತವ್ಯ. ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆ ತನ್ನ ಸ್ವರೂಪವನ್ನೇ ಕಳೆದುಕೊಂಡಿದ್ದು ಮುಂಬರುವ ಪೀಳಿಗೆಗೆ ಉಳಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಅಯ್ಯೋ, ಇದೇನಾ ನಮ್ಮೂರ ಕೆರೆ? ಒಮ್ಮೆ ನೀರು ತುಂಬಿ ಜೀವ ತುಂಬುತ್ತಿದ್ದ ಜಾಗ ಈಗ ಕಸ, ಮಣ್ಣು, ಲೂಟಿ ಮತ್ತು ನಿರ್ಲಕ್ಷ್ಯದ ನೆಲೆಯಾಗಿಬಿಟ್ಟಿದೆ. ಈಗ ಹೇಳುವಂತಿದೆ ಕೋಲಾರದ ಕೂಡಿಕಣ್ಣೂರು ಕೆರೆಯ ಇಂದಿನ ಸ್ಥಿತಿ. ಎಲ್ಲೆಂದರಲ್ಲಿ ಕಸದ ರಾಶಿ, ಕೋಳಿ ತ್ಯಾಜ್ಯ, ಹಳೆಯ ಚಪ್ಪಲಿಗಳು, ಪ್ಲಾಸ್ಟಿಕ್ ತ್ಯಾಜ್ಯಗಳ ರಾಶಿ. ಕೆರೆ ಬಯಲಿನಲ್ಲಿ ದನಕರುಗಳ ಮೇಯುವ ದೃಶ್ಯ. ಒಂದು ಕಾಲದಲ್ಲಿ ಜೀವಜಲ ಸಂಗ್ರಹಿಸುತ್ತಿದ್ದ ಕೆರೆ ಇಂದು ತನ್ನ ಸ್ವರೂಪವನ್ನೇ ಕಳೆದುಕೊಳ್ಳುತ್ತಿದೆ. ಅಷ್ಟೇ ಅಲ್ಲ, ಜೆಸಿಬಿ ಹಾಗೂ ಟಿಪ್ಪರ್ಗಳ ಮೂಲಕ ಅಕ್ರಮವಾಗಿ ಮಣ್ಣು ತೆಗೆಯುತ್ತಿರುವ ಪರಿಣಾಮ ಕೆರೆಯ ನೀರು ಇಂಗುವ ಸಾಮರ್ಥ್ಯಕ್ಕೂ ಭಾರಿ ಹೊಡೆತ ಬಿದ್ದಿದೆ. ನಗರದ ವೇಸ್ಟು, ಕಚ್ಚಾ ಕಸ ಎಲ್ಲ ಲೋಡ್ ಗಟ್ಟಲೆ ಸುರಿತಿರ್ತಾರೆ. ಈ ಕೋಳಿ ತ್ಯಾಜ್ಯ, ಈ ಮಟನ್ನು, ಏನು ಸಿಕ್ಕಾಪಟ್ಟೆ ಜನಸಾಮಾನ್ಯ ಓಡಾಡೋದು ಹೆಂಗೆ, ಅದು ಕೆರೆ ಅನ್ನೋದು ಹೆಂಗೆ, ಆ ಕೆರೆ ಅನ್ನೋ ಮಾತೆ ಹೋಗ್ಬಿಟ್ಟೈತೆ. ಅದರಲ್ಲಿ ಇಲ್ಲಿ ಕೋಲಾರ ಮುಂದೆ ಇರೋದು, ಅದು ಎಷ್ಟು ದಿವಸ ಇರ್ತದೆ ಏನೋ ಗ್ಯಾರಂಟಿ ಇಲ್ಲ. ಈಗಲೇ ಒತ್ತುವರಿ ಆಗ್ತಾಯಿದೆ. ಅದರಲ್ಲಿ ಮಣ್ಣು ಹೂಳು ತೆಗಿತಾರೆ, ಅದನ್ನು ಕೇಳೋಷ್ಟಿಲ್ಲ. ಅಧಿಕಾರಿ ನಾವಿದ್ದೀರಿ ಅಂತಾರೆ, ಏನನ್ನ ಕೇಳಿದ್ರೆ ಪ್ರೂಫ್ ಕೊಡಿ ಅಂತಾರೆ. ನಗರಕ್ಕೆ ಹೊಂದಿಕೊಂಡಿರುವ ಈ ಕೆರೆ ಮಣ್ಣು ಲೂಟಿಕೋರರ ಅಡ್ಡೆಯಾಗಿ ಮಾರ್ಪಟ್ಟಿದೆ. 20 ರಿಂದ 50 ಅಡಿಗಳವರೆಗೆ ಅಕ್ರಮವಾಗಿ ಮಣ್ಣು ತೆಗೆದು ಸಾಗಿಸಲಾಗುತ್ತಿದೆ. ಇದರಿಂದ ಕೆರೆಯ ನೀರು ಸಂಗ್ರಹ ಸಾಮರ್ಥ್ಯ ಮಾತ್ರವಲ್ಲ, ಅಂತರ್ಜಲ ವೃದ್ಧಿಗೂ ಧಕ್ಕೆಯಾಗುತ್ತಿದೆ. ಆಶ್ಚರ್ಯವೆಂದರೆ ಜಿಲ್ಲಾ ಪಂಚಾಯತ್ ಕಚೇರಿ ಸಮೀಪದಲ್ಲೇ ಇಷ್ಟೆಲ್ಲ ನಡೆಯುತ್ತಾ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಕೆರೆಗೆ ಬೇಲಿ ನಿರ್ಮಿಸಿ ಅಕ್ರಮ ಮಣ್ಣು ಗಣಿಗಾರಿಕೆ ಹಾಗೂ ಕಸ ಸುರಿಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಕಣ್ಣೂರು ಕೆರೆಗೆ ಬಂದಿರತಕ್ಕಂಥ ದುರ್ಸ್ಥಿತಿ ಯಾವ ಕೆರೆಗಳಿಗೂ ಬೇಡ ಅಂತ ಹೇಳ್ತಾ ಇದ್ವಿ. ಯಾಕಂದರೆ ಕೋಲಾರ ಜಿಲ್ಲೆಯಲ್ಲಿ ಸಂಸದರು, MLAಗಳು, ಶಾಸಕರುಗಳು, ಅನೇಕ ಜನ ರಾಜಕಾರಣಿಗಳಿದ್ದಾರೆ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನಗಳು ತಂದು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಆ ಕೋಲಾರ ಜಿಲ್ಲೆಗೆ ಬಂದಿರತಕ್ಕಂಥ ಗತಿ ನೋಡಿದ್ರೆ ನಮಗೆ ನಾಚಿಕೆ ಆಗ್ತದೆ. ಯಥೇಚ್ಛವಾಗಿ ಕೋಲಾರ ಮತ್ತು ಸುತ್ತಮುತ್ತಲಿನ ನರಸಾಪುರ, ಹೊಸಕೋಟೆವರೆಗೂ ಕಸಗಳು ತಂದು ಕೆರೆಯಲ್ಲಿ ಸುರಿದು ಕೆರೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಒಟ್ಟಿನಲ್ಲಿ ಮಾಧ್ಯಮಗಳು ಸುದ್ದಿ ಮಾಡಿದಾಗ ಮಾತ್ರ ಎಚ್ಚೆತ್ತುಕೊಂಡು ಕೆಲ ದಿನಗಳ ಕಠಿಣ ಕ್ರಮ ವಹಿಸುವ ಅಧಿಕಾರಿಗಳು ಕೆರೆಗಳ ಉಳಿವಿಗೆ ಶಾಶ್ವತ ಪರಿಹಾರ ಕಂಡುಕೊಡುವಲ್ಲಿ ವಿಫಲರಾಗಿರುವುದು ಮಾತ್ರ ವಿಷಾದನೀಯ ಸಂಗತಿಯಾಗಿದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.